ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಐಫೈ ಕನ್ನಡ ಎಕ್ಸ್ಪ್ಲೈನರ್. ದಿ ಗೋಟ್ ಲೈಫ್ ಆಡು ಜೀವಿತಂ ಅಂತೂ ಇಂತೂ ಫೈನಲ್ ಆಗಿ OTTಯಲ್ಲಿ ರಿಲೀಸ್ ಮಾಡಿದ್ರಪ್ಪ. ಸಿನಿಮಾನ ನೆಟ್ಫ್ಲಿಕ್ಸಲ್ಲೇ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ನೋಡಿದಂತೂ ಆಯಿತು. ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸಿನಿಮಾ ಹೇಗಿತ್ತಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ನಿಜವಾಗಿಯೂ ಹೇಳ್ತೀನಿ, ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಇನ್ನು ಸಿನಿಮಾದ ಆನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ನಜೀಬ್ ಮತ್ತು ಅವನ ತಮ್ಮ ಇಬ್ಬರು ಸೇರಿ ಕೆಲಸ ಮಾಡಿ ಹಣ ಮಾಡಬೇಕಂತ ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದ ನಂತರ ಅವರಿಗೆ ಸೌದಿ ಭಾಷೆ ಬರದೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗದೆ ಇದ್ದಾಗ ಆಗ ಒಬ್ಬ ವ್ಯಕ್ತಿ ಬಂದು ಅವರನ್ನು ಗಾಡಿಗೆ ಹಾಕ್ಕೊಂಡು ಮಸಾರ ಎಂಬ ಜಾಗಕ್ಕೆ ಕರ್ಕೊಂಡೋಗಿ ಬಿಡ್ತಾನೆ. ನಂತರ ಅವರ ಕೈಯಲ್ಲಿ ಏನೆಲ್ಲ ಮಾಡಿಸ್ತಾರೆ, ಮುಂದೆ ನಜೀಬ್ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಮತ್ತೆ ಇಂಡಿಯಾಗೆ ಬರ್ತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಲಿಟ್ರಲಿ ಹೇಳ್ತೀನಿ, ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಕತೆ. ಈ ಥರ ಕಥೆಯನ್ನು ಜಾಸ್ತಿ ನಾನು ಹಾಲಿವುಡ್ ಮೂವಿಗಳಲ್ಲಿ ನೋಡಿದ್ದೆ. ಆ ಬರಡ್ ಭೂಮಿಯಲ್ಲಿ ನಜೀಬ್ ಸರ್ವೇ ಆಗೋ ಸೀನ್ಸ್ಗಳಂತೂ ಎಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂದರೆ ಲಿಟ್ರಲಿ ಭಯ ಹುಟ್ಟಿಸುತ್ತೆ. ಹಾಗೆ ಸಿನಿಮಾ ನೋಡ್ತಿರುವಾಗ ಆ ಪ್ಲೇಸಲ್ಲಿ ನಾವೇನಾದರೂ ಇದ್ದಿದ್ರೆ ಹೇಗಿರ್ತಿತ್ತು ಅಂತ ನಮ್ಮ ಮೈಂಡಲ್ಲಿ ಬರೋದಂತೂ ಪಕ್ಕ. ಈ ಸಿನಿಮಾ ನೋಡಿದ ನಂತರ ಯಾರಾದರೂ ಬೇರೆ ದೇಶಕ್ಕೆ ಹೋಗೋಕ್ಕೂ ಯೋಚನೆ ಕೂಡ ಮಾಡೋದಿಲ್ಲ. ಆ ರೇಂಜ್ಗೆ ಮೂವಿ ಇಂಪ್ಯಾಕ್ಟ್ಫುಲ್ ಆಗಿದೆ. ಈ ರಿಯಲ್ ಸ್ಟೋರಿನ ರೀಲಲ್ಲಿ ಅಷ್ಟೇ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಪೃಥ್ವಿರಾಜ್ ಅಂತೂ ಏನು ಆ್ಯಕ್ಟಿಂಗ್ ಗುರು. ಆ ಕ್ಯಾರೆಕ್ಟರಲ್ಲಿ ಜೀವಿಸಿದ್ದಾರೆ ಎನ್ಬೋದು. ಆ ಲೆವೆಲ್ಗೆ ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿದ್ರು. ಇನ್ನು ಸಿನಿಮಾದ ಬೇರೆ ಆ್ಯಕ್ಟರ್ಸ್ ಕೂಡ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಬರೋ ವಿಜುವಲ್ಸ್ ಅಂತೂ ಕ್ರೇಜಿ. ಸಿನಿಮಾ ಟೀಮ್ ಹಾಕಿರೋ ಎಫರ್ಟನ್ನು ಎದ್ದಿ ಕಾಣಿಸುತ್ತೆ. ಹಾಗೆ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಅದಕ್ಕೆ ತಕ್ಕಂತೆ ಇದೆ. ಲಿಟ್ರಲಿ ಹೇಳ್ತೀನಿ, ನಮ್ಮ ಇಂಡಿಯನ್ ಮೂವೀಸಲ್ಲಿ ಬಂದ ಒನ್ ಆಫ್ ದಿ ಬೆಸ್ಟ್ ಸರ್ವೈವಲ್ ಮೂವಿ. ಇನ್ನು ಸರ್ವೈವಲ್ ಕ್ಯಾಟಗರಿ ಮೂವಿ ಇಷ್ಟಪಡೋರಿಗಂತೂ ಮಸ್ಟ್ ವಾಚ್ ಮೂವಿ ಅಂತೀನಿ. ಇನ್ನು ಓವರ್ ಆಲ್ ಆಗಿ ಸಿನಿಮಾ ಹೇಗಿತ್ತಂದರೆ ನನಗಂತೂ ತುಂಬ ಇಷ್ಟವಾಯಿತು. ಆ್ಯಂಡ್ ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಅಂತಹ ಮೂವಿ. ಆ್ಯಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5/4 ಸ್ಟಾರ್ಸ್. ದಟ್ಸ್ ಇಟ್ ಗಾಯ್ಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.